नाज मीडिया उर्दू में आपका खैर मकदम है। इस वीडियो को पेश करने में ताउन किया है हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स, हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। बेदर शहर के 100 बिस्तरों वाले माँ और बच्चे के अस्पताल में रियासती वजीर बराए जंगलात और जिला निगरान वजीर ईश्वर खंडरे के हाथों इंदिरा धनुष प्रोग्राम का इफ्तिताह अमल में आया। हामला ख्वातीन ग़िज़ाइयत से भरपूर खुराक की कमी और माहौलियाती आलूदगी के दबाव की वजह से कई बीमारियों में मुब्तला हो रही हैं और उन बीमारियों से बच्चे मुतासिर हो रहे हैं। रियासती वजीर बराए जंगलात और जिला निगरान वजीर ईश्वर खंडरे ने कहा, उन्होंने बेदर शहर के 100 बिस्तरों वाले माँ और बच्चे के अस्पताल में मुनक्किद मुअस्सिर मिशन इंदिरा धनुष 5.0 अभियान और आलमी यौम हेपेटाइटिस प्रोग्राम का आगाज किया और टीके लगाए गए बच्चों में सर्टिफिकेट तकसीम किए। हाल ही में ज़चगी और बच्चों की अमवात की शरह में कमी आई है। प्रोग्राम की सदारत करते हुए शहरी उमूर और हज के वजीर रहीम खान ने कहा कि ज़िला की अवाम इंदिरा धनुष 5.0 मुहिम के तहत अपने बच्चों को टीका लगाएं कर फ़ायदा हासिल करें। इस मौके पर कानून साज काउंसिल के रुकन अरविंद कुमार अली, डिप्टी कमिश्नर गविंदर रेड्डी, जिला पंचायत चीफ एग्जीक्यूटिव ऑफिसर शिल्पा एम, जिला सेहत और ख़ानदानी बहबूद अफसर डॉक्टर रत्ती कांता स्वामी, जिला RCH ऑफिसर डॉक्टर राजशेखरा पाटिल, डिस्ट्रिक्ट ड्रग कंट्रोल ऑफिसर डॉक्टर शरानी स्वामी, 100 बिस्तरों वाले अस्पताल के मेडिकल ऑफिसर डॉक्टर सुहेल हुसैन, हेपेटाइटिस प्रोग्राम ऑफिसर सोवेन पाटिल, आशा वर्कर्स, महकमा सेहत का अमला और दीगर मौजूद थे। ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ನಾನು ಕೇಳ್ತೇನೆ। ಜೊತೆಯಲ್ಲಿ ಇವತ್ತಿನ ನನ್ನ ಪೌರಾಡಳಿತರವರು ಪುಸ್ತಕ ಪೂಗುಚ್ಛ ನೀಡುವುದರೊಂದಿಗೆ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತ ನಾನು ಕೋರ್ತೇನೆ। ಅವರಿಗೆ ನಾನು ಹಾರ್ದಿಕವಾದಂತಹ ಸ್ವಾಗತ ಕೋರ್ತಾ ಡಾಕ್ಟರ್ ಸೋಹೇಲ್ ಸರ್ ಅವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸ್ವಾಗತಿಸಬೇಕು। ನಮ್ಮ ಅರವಿಂದ್ ಕುಮಾರ್ ಅಲಿ ಸರ್ ಅವರಿಗೆ ಡಾಕ್ಟರ್ ಶರಣ ಸ್ವಾಮಿ ಸರ್ ಅವರು ಪ್ರೀತಿಯಿಂದ ಗೌರವಿಸಿ ಸ್ವಾಗತಿಸಿಕೊಳ್ತಾ ಇದ್ದಾರೆ। ಧನ್ಯವಾದಗಳು ಸರ್। ಮಾನ್ಯ ಜಿಲ್ಲಾ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ತಾ ಡಾಕ್ಟರ್ ಸುವಿನ್ ಪಾಟೀಲ್ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ। ನಮ್ಮ ಹೆಪಟೈಟಿಸ್ ಕಾರ್ಯಕ್ರಮದ ನೋಡಲಾಧಿಕಾರಿಗಳು ಡಾಕ್ಟರ್ ಸುವಿನ್, MCH ಮೂರು ಹಾಸಿಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಮೇಡಮ್ ಅವರು ದಯವಿಟ್ಟು CO ಮೇಡಮ್ ಅವರಿಗೆ ಶಾಲು ಪುಸ್ತಕ ನೀಡುವುದರೊಂದಿಗೆ ಗೌರವಿಸಿಕೊಳ್ಬೇಕಾಗಿ ನಾನು ಅವರಲ್ಲಿ ಇಂದ್ರಧನುಷ್ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಬೆಳಗಾವಿ ವಿಭಾಗದ DD ಅವರು ಡಾಕ್ಟರ್ ಯಶವಂತ ಮದಿನ್ಕರ್ ಅವರಿಗೆ ಮತ್ತೆ ಶ್ರೀ ಉಮೇಶ್ ಅವರಿದ್ದಾರೆ, ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, ದಯವಿಟ್ಟು ರತಿಕಾ ಪಿ ಸ್ವಾಮಿ ಸರ್ ಅವರಿಗೆ ಶ್ರೀ ಶಿವಶಂಕರ್ ಬೆಮಳಿಗೆ ಅವರು ದಯವಿಟ್ಟು ಮಾಲಾರ್ಪಣೆ ಮಾಡಬೇಕು। ಜೊತೆಯಲ್ಲಿ ಇದ್ದಾರೆ ನಮ್ಮ RCH ಅಧಿಕಾರಿಗಳು, ಅವರಿಗೆ ಶ್ರೀ ದೇವಿದಾಸ್ ಅವರು ಇದ್ದಾರೆ, ಅವರಿಗೆ ನಮ್ಮ ಆನಂದ್ ಪಾಟೀಲ್ ಅವರು ದಯವಿಟ್ಟು ಮಾಲಾರ್ಪಣೆ ಮಾಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ। ತಮ್ಮೆಲ್ಲರಿಗೆ ನಮಸ್ಕಾರ। ಸುಮಾರು ಟೈಮ್ ಆಗಿದೆ, 3-4 ತಾಸು ಪ್ರಕಟಣಾ ಸಮರಕ್ಕೆ ಆಗಮಿಸಿದಂತ ಮಾನ್ಯ ಅರಣ್ಯ ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರೆ, ಅದಲ್ಲದೆ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರಾದಂತಹ ಶ್ರೀ ರಹೀಂ ಖಾನ್ ಸಾಹೇಬ್ರೆ ಹಾಗೂ ಅರವಿಂದ್ ಅಲಿ ಸಾಹೇಬ್ರೆ ಹೇಳ್ತೀನಿ, ನಾವು ಹುಟ್ಟಿದ ತಕ್ಷಣ ಮಗುವಿಗೆ PCG ಪೋಲಿಯೋ ಹಾಕ್ತೀವಿ ವಿದಿನ್ 24 ಅವರ್ಸ್, ಆಮೇಲೆ ಹೆಪಟೈಟಿಸ್ B 0 ಡೋಸ್ ಹಾಕ್ತೀವಿ, ಪೋಲಿಯೋ 0 ಡೋಸ್ ಹಾಕ್ತೀವಿ, ಆಮೇಲೆ 1.5 ಮಂತಲ್ಲಿ DPT ಮತ್ತೆ ಹಿಮೋಫಿಲಸ್ ಇನ್ಫ್ಲುಯೆಂಜಾ, ಹೆಪಟೈಟಿಸ್ B ಮತ್ತು IPU ಕೂಡ ಹಾಕ್ತೀವಿ ಮತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ। ಇದು 1.5, 2.5, 3.5 ಮಂತಲ್ಲಿ ಹಾಕ್ತೀವಿ। ಆಮೇಲೆ MR1 MR2 ಅಂತ 9 ಮಂತಲ್ಲಿ ಹಾಕ್ತೀವಿ। 9 ಮಂತಲ್ಲಿ MR1 ಹಾಕಿದ ತಕ್ಷಣ ಅದಕ್ಕೆ ಫುಲ್ಲಿ ಇಮ್ಯುನೈಸ್ ಚೈಲ್ಡ್ ಅಂತ ನಾವು ಅಂತೀವಿ, ದಿಸ್ ಇಸ್ ಫುಲ್ಲಿ ಇಮ್ಯುನೈಸ್ ಚೈಲ್ಡ್। ಆಮೇಲೆ MR2 ಮತ್ತು 18ನೇ ತಿಂಗಳಿಂದ 24ನೇ ತಿಂಗಳ ತನಕ DPT ಬೂಸ್ಟರ್ ಡೋಸ್ ಹಾಕ್ತೀವಲ್ಲ, ಅದಕ್ಕೆ ನಾವು ಕಂಪ್ಲೀಟ್ ಇಮ್ಯುನೈಸೇಷನ್ ಅಂತೀವಿ, ಕಂಪ್ಲೀಟ್ಲಿ ಇಮ್ಯುನೈಸ್ ಚೈಲ್ಡ್ ಅಂತ। ಸೊ ನಾವು 1978ದಲ್ಲಿ ನಾವು ಎಕ್ಸ್ಪೆಂಡೆಡ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮಾಡಿದಾಗ
ಇಲ್ಲಿ ತನಕ 36 ಇಯರ್ಸ್ ಆಯ್ತು. 36 ಇಯರ್ಸ್ ಆದ್ಮೇಲೆ ಉಸ್ತುವಾರಿ ಸಚಿವರು ಸಸಿಗೆ ನೀರಿನ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿಕೊಡಬೇಕು ಅಂತ ಅವರಲ್ಲಿ ನಾನು ಪ್ರೀತಿಯಿಂದ ಕೇಳ್ತೇನೆ. ಜೋರಾಗಿ ಚಪ್ಪಾಳಿಗಳೊಂದಿಗೆ ಕಾರ್ಯಕ್ರಮವನ್ನ ತಾವು ಸಹ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಬೇಕು. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಮಾನ್ಯ ಮಂತ್ರಿಗಳು ತಮ್ಮ ಅಮೃತಸ್ಥರಿಂದ ಮಗುವಿಗೆ OPVಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ತಮಗೆ ಅನಂತ ಅನಂತ ಕೃತಜ್ಞತೆಗಳು. ಧನ್ಯವಾದಗಳು ಸರ್. ಈಗ ಮುಂದೆ ನಾನು ಜೊತೆಯಲ್ಲಿ ಎರಡನೇದಾಗಿ ದುರ್ಗಾ ತಂದೆ ನಿತೇಶ್ ಅವರು, ಅವರ ತಾಯಿ ಆಯ್ತು ಇಂದ್ರಜಿತ್ ಮತ್ತು ದುರ್ಗಾ ಮಕ್ಕಳ ತಾಯಿಗಳು. ಆಮೇಲೆ ಶಿಶಾಂತ್ ಬಸವರಾಜ್, ದುರ್ಗಾ ನಿತೇಶ್ ಸರ್. ಮಗುವಿನ ಹೆಸರು ಸರ್ ದುರ್ಗಾ ಅಂತ ಹೇಳ್ಬಿಟ್ಟು. ಹೌದು ಸರ್. ಅದಾದ್ಮೇಲೆ ಇಂದ್ರಜಿತ್ ಬಂದು ಕೊಡ್ತಾರೆ ತಾಯಿಯವರು. ಸ್ವಲ್ಪ ವೇದಿಕೆಗೆ ಬಂದ್ರೆ ಅವರಿಗೂ ಸ್ವಲ್ಪ ಏನೋ ಖುಷಿ ಆಗ್ತದೆ ಸರ್, ಹೀಗಾಗಿ ನಾನು ಕರಿತಾ ಇದ್ದೇನೆ. ದಯವಿಟ್ಟು ಶಶಾಂಕ್ ತಾಯಿ ಬರಬೇಕು, ಜಗದೀಶ್ ಅವ್ರ ತಾಯಿ ಬರಬೇಕು, ಫರೀಜಾ ಚನ್ನತ್ ಅವರ ತಾಯಿ ಬರಬೇಕು. ಮಗು ಯಾಕಡೆ ತಿಳಿಸ್ರಿ. ಹೆಪಟೈಟಿಸ್ ಬಿ ಕಾರ್ಯಕ್ರಮದ ಕರಪತ್ರ ಡಾಕ್ಟರ್ ಶರಣಯ್ಯ ಸ್ವಾಮಿ ಸರ್ ಅವರು ಅದನ್ನು ಮಾನ್ಯ ಮಂತ್ರಿಗಳಿಗೆ ಪರಿಚಯಿಸಿದರೆ ಅವರು ಅದನ್ನು ಬಿಡುಗಡೆಗೊಳಿಸ್ತಾರೆ. ಬಹಳ ವೈಯಕ್ತಿಕ ಕಾಳಜಿ ವಹಿಸಿ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕರಪತ್ರಗಳು, ವಾಲ್ ಪೋಸ್ಟರ್ಸ್, ಪ್ರಚಾರ ಸಾಮಗ್ರಿಗಳನ್ನ ವೇದಿಕೆ ಖಂಡ್ರೇಜಿ ಅವರು, ಸೈಮ್ ಖಾನ್ಜಿ ಅವರು, ಅರವಿಂದ್ ಕುಮಾರ್ ಒಳ್ಳಿಜಿ ಅವರು, ನನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರೀತಿಯಿಂದ ನಮ್ಮ ಆರೋಗ್ಯ ಇಲಾಖೆಯ ಕರಪತ್ರಗಳನ್ನ, ವಾಲ್ ಪೋಸ್ಟರ್ಸ್ ಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ತಮಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಅರವಿಂದ್ ಅರಳಿ ಅವರೇ, ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರೇ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಅವರೇ, BHO ರತಿಕಾಂತ್ರವರೇ, ಶರಣಯ್ಯ ಸ್ವಾಮಿ ಅವರೇ, ರಾಜಶೇಖರ್ ಪಾಟೀಲ್ ಅವರೇ, ಇತರ ಎಲ್ಲ ಆತ್ಮೀಯ ವೈದ್ಯ ಬಂಧುಗಳೇ, ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರಿದ್ದೀರಿ, ನರ್ಸಿಂಗ್ ಸ್ಟಾಫ್ ಅವರಿದ್ದೀರಿ, ಶುಭವನ್ನು ಮತ್ತೆ ನಮ್ಮ ನಗರಸಭೆಯ ನಗರ ಪಾಲಿಕೆ ಎಲ್ಲ ಸದಸ್ಯರಿದ್ದಾರೆ. ಕೆಳಗಡೆ ಮೇಲ್ಗಡೆ ಸುಮಾರು ಜನ ಎಲ್ಲ ಬಂದಿದ್ದಾರೆ. ನಾವೆಲ್ಲರ ಹೆಸರು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಎಲ್ಲರೂ ಅಂತೇಳಿ ಹೇಳಿ ಈ ಕಾರ್ಯಕ್ರಮದ ಉದ್ದೇಶ ಇವತ್ತೇನು ನಮ್ಮ ಸಣ್ಣ ಮಕ್ಕಳಿದ್ದಾರೆ, ಅವರು ಆರೋಗ್ಯವಂತರಾಗಿರ್ಬೇಕು ಅಂತೇಳಿ ಹೇಳಿ ಇವತ್ತೊಂದು ಗಾದೆ ಮಾತಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆರೋಗ್ಯ ಇದ್ರೆ ಎಲ್ಲ ಆರೋಗ್ಯ ಪರಿಣಾಮ ಆಗ್ತದೆ. ಹುಟ್ಟಿದ ನಂತರನೂ ಪರಿಸರದಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದ ಕಾರಣ ಬಹಳಷ್ಟು ಮುಂಜಾಗರೂಕತೆ ಕ್ರಮ ನಾವು ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಸರ್ಕಾರ ಜನ್ಮ ತಾಳಿದ ಮಗುವಿಗೆ
ಈಗ ನಾವು ಯಾವ ರೀತಿಯಲ್ಲಿ ಹೆಪಟೈಟಿಸ್ ಲಸಿಕೆ ಅನೇಕ ಮಾರಕ ರೋಗಗಳಿದ್ದಾವೆ. ಕೆಲವೊಂದು ರೋಗಗಳಿಗೆ ಇಷ್ಟೊಂದು ಸಂಶೋಧನೆ ಮಾಡಿ ಇಂಥದ್ರಲ್ಲಿ ಆರೋಗ್ಯವಂತವಾಗಿ ಬೆಳಿಬೇಕು ಅನ್ನುವಂತಹ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. इस कार्यक्रम में आने के लिए बहुत बहुत धन्यवाद बोलता हूँ। और इंद्रधनुष जो कार्यक्रम है स्पेशली चिल्ड्रंस के लिए, बच्चों के लिए जो वैक्सीन हेपेटाइटिस और ये 100 बेडेड जो हॉस्पिटल हुआ है इसकी एक हिस्ट्री है। लास्ट सरकार में आज जो मुख्यमंत्री है सिद्धरामैया जी, लास्ट टाइम भी सेम मंत्री थे, सीएम थे, और ईश्वर जी डिस्ट्रिक्ट मिनिस्टर लास्ट टाइम भी थे और आज भी है। तो हम लोग मिलके सीएम को यहाँ लाके, जब बिल्कुल कुछ नहीं था यहाँ पे, खाली जमीन पे फाउंडेशन, बिल्डिंग का फाउंडेशन उद्घाटन किए थे, और आज 100 बेडेड का हॉस्पिटल भी है और 10 बेडेड का हॉस्पिटल भी है। इसको अंदर फैसिलिटीज आज वन ऑफ द बेस्ट डिस्ट्रिक्ट में हॉस्पिटल है ये, और क्लीनेस में भी बहुत ही अच्छा हॉस्पिटल है। स्टाफ भी यहाँ के वेल पेशेंट्स को अच्छा देखते हैं। तो मैं HKD में बहुत से कम 3-4 करोड़ का इस हॉस्पिटल में एम्बुलेंस दिया हूँ, एक्सरे मशीन दिया हूँ, दूसरे कई जितने भी फैसिलिटीज होना था अब तक 2-4 करोड़ रुपये यहाँ पे खर्च किए। आने वाले दिनों में यहाँ पे एक डायलिसिस कराना बल्कि पूरा प्रोग्राम बना के 1 करोड़ रुपये दिया हूँ मैं उसको, वो प्रोसेस में चल रहा है। तो मैं सभी बिदर की जनता को बहुत धन्यवाद बोलता हूँ। आदाब, मैं डॉक्टर मोहम्मद सोहेल हुसैन, एडमिनिस्ट्रेटिव मेडिकल ऑफिसर MCH हॉस्पिटल ओल्ड सिटी बीदर। आज हमारे हॉस्पिटल में इंद्रधनुष 5.0 का इनाग्रेशन प्रोग्राम रखा गया था, जिसमें शिरकत किए थे हमारे इंचार्ज मिनिस्टर, बीदर डिस्ट्रिक्ट इंचार्ज मिनिस्टर श्री ईश्वर खंडे जी, और हज मिनिस्टर हमारे श्री रहीम खान जी आज फंक्शन में शिरकत किए थे। इसके अलावा हमारे DC सर, CO मैडम, DH ऑफिस के स्टाफ और MLC अरविंद अरली सर और कई लोग यहाँ पे मौजूद थे। आज साथ ही साथ जितने भी आशा वर्कर्स, ANMs ये और पूरे हॉस्पिटल स्टाफ शिरकत किया। इस फंक्शन का मेन उद्देश्य ये था कि जितने भी बच्चे वैक्सीनेशन से ड्रॉप आउट हो, जैसा कि 0 to 5 ईयर्स प्रेग्नेंट वुमेंस, उन लोगों को जो ड्रॉप आउट है, जो लेफ्ट आउट है, उन लोगों के वैक्सीनेशन के लिए आज यहाँ पे इनाग्रेशन प्रोग्राम रखा गया था, जो बहुत ही सक्सेसफुल रहा। और अच्छी तरह से जितने भी हमारे वैक्सीनेशन दे चुके थे उन लोगों ने सर्टिफिकेट्स भी था हमारे इंचार्ज मिनिस्टर के हाथों, और ये प्रोग्राम बहुत ही सक्सेसफुल रहा। इस सारे मीडिया का सबका मैं धन्यवाद करता हूँ, शुक्र अदा करता हूँ जो आज इस प्रोग्राम में शिरकत किया। शुक्रिया सर। एज क्या होगी मतलब इस लेने के लिए? जी, इसमें 3 हिस्सों में डिवाइड किया गया है, प्रेग्नेंट वुमेंस बोल के, और 0 to 2 ईयर्स बच्चे और 2 to 5 ईयर्स बच्चे। ये हमारे 3 महीने का प्रोग्राम है, यानी 3 अलग अलग सेक्शन। जो पहला सेक्शन अगस्त 7 तारीख से लेकर 12 तारीख है, फिर उसी तरह सितंबर में रहेगा, फिर अक्टूबर में रहेगा। तो यानी जो ड्रॉप आउट वैक्सीनेशन है और उन लोगों को कंप्लीट वैक्सीनेशन देके उनको भी सेहतमंद बनाने का हमारे उद्देश्य है।